ನಮಸ್ಕಾರ ಎಲ್ರಿಗೂ. ಇದೊಂದು ಗಿಡವನ್ನು ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತದೆ? ಸಾಮಾನ್ಯವಾಗಿ ಬೇಲಿ ಬದಿ ಬೆಳೆಯುವಂತ ಒಂದು ಗಿಡ ಅಂತ ಅನ್ನಿಸ್ಬೋದು. ಹಾಗೆಯೇ ಅನೇಕ ಜನರಿಗೆ ಇದರ ಬಗ್ಗೆ ಗೊತ್ತಿರ್ಬೋದು ಕೂಡ. ಇದನ್ನ ಇಂಗ್ಲಿಷ್ ನಲ್ಲಿ ಗ್ಲಿರಿಸಿಡಿಯಾ ಅಥವಾ ನಮ್ಮ ಕನ್ನಡದಲ್ಲಿ ಗೊಬ್ಬರದ ಗಿಡ ಅಥವಾ ಗೊಬ್ಬರದ ರಾಜ ಅಂತಾನೆ ಕರೀತಾರೆ ಇದನ್ನ ಯಾಕೆ ಗೊಬ್ಬರದ ಗಿಡ ಅಂತ ಕರೀತಾರೆ ಅಂತ ನೋಡುವುದಾದ್ರೆ ಕಾರಣ ಇದರಲ್ಲಿರುವಂತ ಪೋಷಕಾಂಶ. ಈ ಗೊಬ್ಬರದ ಗಿಡವನ್ನ ಕೃಷಿಯಲ್ಲಿ ಹೇಗೆ ಬಳಸಬೇಕು, ಇನ್ನು ಯಾವೆಲ್ಲ ಬೆಳೆಗಳಿಗೆ ಬಳಸಿದ್ರೆ ಇದು ಒಳ್ಳೆಯದು, ಇನ್ನು ಇದನ್ನ ಬಳಸುವ ವಿಧಾನ ಹೇಗೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ಶುರು ಮಾಡೋಣ. ಈ ಗಿಡದ ಮುಖ್ಯ ವಿಶೇಷತೆ ಏನಂತ ನೋಡುವುದಾದ್ರೆ ಇದು ವೇಗವಾಗಿ ಬೆಳೆಯುವಂತ ಒಂದು ಗಿಡ. ನೀವು ಇದನ್ನ ಯಾವುದೇ ಒಂದು ನಿಮ್ಮ ಗದ್ದೆಯ ಬದುವಿನಲ್ಲಿ ಹಾಕಿದ್ರೆ ಸಾಕು, ಇದು ತನ್ನಂತಾನೆ ಬೆಳ್ಕೊಳ್ತದೆ. ಇದಕ್ಕೆ ಬೀಜವನ್ನ ಕೂಡ ಹಾಕ್ಬೋದು ಅಥವಾ ಹೀಗೆ ಕಟ್ ಮಾಡಿ ಇದನ್ನ ಇಲ್ಲಿಗೆ ಒಂದು ಕಟ್ ಮಾಡಿ ಅದನ್ನ ಊರಿದ್ರು ಕೂಡ ಆಗುವಂತ ಒಂದು ಗಿಡ. ಇದಕ್ಕೆ ನೀವು ಎಕ್ಸ್ಟ್ರಾ ಕೇರ್ ಅಥವಾ ಒಂದು ಏನು ನಿಯಂತ್ರಣ ಜಾಸ್ತಿ ಏನು ಮಾಡ್ಬೇಕಂತ ಇಲ್ಲ. ಇದರಲ್ಲಿರುವ ಪೋಷಕಾಂಶದ ಬಗ್ಗೆ ನೋಡುವುದಾದ್ರೆ ನೀವು ಇಲ್ಲಿ ಗಮನಿಸಿರ್ಬೋದು, ಈ ತರ ಒಂದು ಎಲೆ ಬಂದಿರ್ತದಲ್ವಾ, ಇದರ ಎಲೆಯನ್ನ ನೀವು ನೋಡ್ಬೋದು. ಈ ಎಲೆ ಏನಿರ್ತದೆ ಇದರಲ್ಲಿ ಮುಖ್ಯವಾಗಿ ನೈಟ್ರೋಜನ್ ಇರ್ತದೆ. ನೈಟ್ರೋಜನ್ ಅಂದ್ರೆ ನಿಮ್ಗೆ ಯೂರಿಯಾದಲ್ಲಿರುವಂತ ಒಂದು ಅಂಶ ಇದರ ಎಲೆಯಲ್ಲಿ ಇರುವಂತದ್ದು. ಈ ಎಲೆಗಳಲ್ಲಿ ನೋಡ್ಬೋದು ನೀವು, ಈ ಎಲೆಗಳಲ್ಲಿ ನೈಟ್ರೋಜನ್ ಅಂಶ ಇರುವಂತದ್ದು ಈ ಗ್ಲಿರಿಸಿಡಿಯಾ ಗಿಡದಲ್ಲಿ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಹೀಗೆ ಒಂದು ಚಿಗುರು ಇರುವಂತ ಒಂದು ಈ ಕಾಂಡವನ್ನ ನೋಡಿರ್ಬೋದು. ಈ ಕಾಂಡವನ್ನ ನಾನು ಕಟ್ ಮಾಡಿ ತೋರಿಸ್ತೇನೆ ನೋಡಿ. ಈ ಕಾಂಡದಲ್ಲಿ ಫಾಸ್ಫರಸ್ ಅಂದ್ರೆ DAP ಅಂಶ ಇರ್ತದೆ. ಈ ರೀತಿಯಾಗಿ ಒಂದು ಎಳತ್ತು ಅಂದ್ರೆ ಏನು ಚಿಗುರು ಈಗಾಗಲೇ ಬಂದಿರುವಂತ ಈ ಚಿಗುರು ಇರುವಂತ ಕಾಂಡದಲ್ಲಿ ಫಾಸ್ಫರಸ್ ಅಂದ್ರೆ DAP ಅಂಶ ಇರ್ತದೆ. ಇನ್ನು ಒಣಗಿದ ಅಥವಾ ಒಂದು ಆಲ್ರೆಡಿ ಒಣಗಿದ ಒಂದು ಕಾಂಡದಲ್ಲಿ ಪೊಟ್ಯಾಶ್ನ ಅಂಶ ಇರ್ತದೆ. ಸೊ ಇದನ್ನ ಈ ಗೊಬ್ಬರದ ಗಿಡವನ್ನ ಒಂದು ಗೊಬ್ಬರದ ಆಗರ ಅಂತಾನೆ ಹೇಳ್ಬೋದು. ಇದು ಒಂಥರ ಕೃಷಿಗೆ ವರದಾನ ಇದ್ದಾಗೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಅಷ್ಟೊಂದು ಪೋಷಕಾಂಶಗಳು ಇರ್ತವೆ. ಇನ್ನು ಇದನ್ನ ಹೇಗೆ ಬಳಸುವುದು ಅಂತ ನೀವು ಕೇಳ್ಬೋದು. ಇದನ್ನ ಬಳಸುವ ವಿಧಾನ ನೋಡುವುದಾದ್ರೆ ಈ ರೀತಿಯಾಗಿ ಎಲೆಗಳನ್ನ ಹಾಕ್ಬೋದು. ಎಲೆಗಳನ್ನ ಡೈರೆಕ್ಟ್ ಆಗಿ ನೀವು ಒಂದು ಮಲ್ಚಿಂಗ್ ಮಾಡುವವರಾದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಅಡಿಕೆ ತೋಟಕ್ಕೋ ಅಥವಾ ತೆಂಗಿನ ತೋಟಕ್ಕೋ ಮಲ್ಚಿಂಗ್ ರೀತಿಯಲ್ಲಿ ಈ ಎಲೆಗಳನ್ನ ಕತ್ತರಿಸಿ ಹಾಕ್ಬೋದು. ಇದು ನೋಡ್ಬೋದು, ಈಗಾಗಲೇ ಇದೊಂದು ಚಿಕ್ಕ ಗಿಡ ಆದ್ರೂ ಇದು ಆಲ್ರೆಡಿ ತುಂಬಾ ಒಂದು ಆ ಕಡೆ ಈ ಕಡೆ ಬೆಳೆದಾಗಿದೆ. ಬೇಗನೆ ಬೆಳೆಯುವಂತ ಗಿಡ, ಮಲ್ಚಿಂಗಿಗೆ ಒಂದು ಅದ್ಭುತ ಗಿಡ ಅಂತಾನೆ ಹೇಳ್ಬೋದು. ಇದನ್ನ ನೀವು ಮತ್ತೆ ಮಲ್ಚಿಂಗ್ ಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿ ಕಾಂಪೋಸ್ಟ್ ಗೊಬ್ಬರವಾಗಿ ಕೂಡ ಬಳಸಬಹುದು. ಫಾರ್ ಎಕ್ಸಾಂಪಲ್ ವರ್ಮಿ ಕಾಂಪೋಸ್ಟ್ ಇರ್ಬೋದು ಅಥವಾ ಯಾವುದೇ ಒಂದು ಕಾಂಪೋಸ್ಟಿಂಗ್ ಗೊಬ್ಬರಗಳಲ್ಲಿ ಕೂಡ ಈ ಗೊಬ್ಬರದ ಗಿಡ ಅಥವಾ ಗ್ಲಿರಿಸಿಡಿಯಮನ್ನ ಬಳಸಬಹುದು. ಇದರಿಂದ ಒಂದು ಅದ್ಭುತ ಒಂದು ಗೊಬ್ಬರ ತಯಾರಾಗ್ತದೆ ನಿಮ್ಗೆ. ಮಲ್ಚಿಂಗ್ ನಲ್ಲಿ ಮೇನ್ ಆಗಿ ಇದನ್ನ ಬಳಸುವಂತ ಕಾರ್ಯಕ್ರಮವನ್ನ ನೀವು ಮಾಡ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದರಲ್ಲಿರುವಂತ ಪೋಷಕಾಂಶಗಳು ನೈಟ್ರೋಜನ್, ಫಾಸ್ಫರಸ್ ಹಾಗೇನೆ ಪೊಟ್ಯಾಷಿಯಂ, 3 ಪೋಷಕಾಂಶಗಳಿರುವಂತ ಒಂದು ಅದ್ಭುತ ಗಿಡ ನಿಮ್ಗೆ ಫ್ರೀಯಾಗಿ ಕೂಡ ಸಿಗುವಂತದ್ದು. ನೀವು ಯಾವುದೇ ಅಂಚಿನ ಬದಿಯಲ್ಲಿ ಕೂಡ ಇದನ್ನ ಬೆಳಿಬಹುದು. ಇದನ್ನ ಬೆಳಿಲಿಕ್ಕೆ ನೀವು ನೋಡ್ಬೋದು, ಈ ರೀತಿಯಾಗಿ ಒಂದು ಕಟ್ಟಿಂಗ್ ಮಾಡ್ಕೊಂಡು ಅದನ್ನ ಊರಿದ್ರೆ, ಒಂದು ಮಣ್ಣಿನಲ್ಲಿ ಊರಿದ್ರೆ ಕೂಡ ಇದು ಬೆಳೆಯುವಂತದ್ದು. ಇದು ಇಲ್ದಿದ್ರೆ ನಿಮ್ಗೆ ಮಾರ್ಕೆಟ್ ನಲ್ಲಿ ನೀವು ಯಾವುದೇ ಒಂದು ಅಗ್ರೋ ಪ್ರಾಡಕ್ಟ್ ಅಂಗಡಿಗಳಿಗೆ ಹೋದ್ರೂ ಕೂಡ ಇದರ ಬೀಜ ಎನ್ನುವಂಥದ್ದು ದೊರೆಯುತ್ತದೆ, ಅದನ್ನ ಕೂಡ ಹಾಕ್ಬಹುದು. ಮತ್ತೊಂದು ಮುಖ್ಯ ವಿಷಯ ಏನಂದ್ರೆ ಇದನ್ನ ನೆಡುವಂಥದ್ದು ದೊಡ್ಡ ವಿಷಯ ಅಲ್ಲ, ಆದ್ರೆ ಇದನ್ನ ಮೇಂಟೈನ್ ಮಾಡ್ಬೇಕು. ಅಂದ್ರೆ ನೀವು ಸಮಯಕ್ಕೆ ಸರಿಯಾಗಿ ಇದನ್ನ ಕಟ್ಟಿಂಗ್ ಅನ್ನ ಮಾಡ್ಲೇಬೇಕು. ಇಲ್ದಿದ್ರೆ ಇದೊಂಥರ ಹೊಲದ ತರ ಬೆಳೆದು ಬಿಡ್ತದೆ. ಅಂದ್ರೆ ಇದನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಮೇಲೆ ಕಷ್ಟ ಆಗ್ಬೋದು. ಹಾಗಾಗಿ ನೀವು ಒಂದು ಸಮಯಕ್ಕೆ ಸರಿಯಾಗಿ ಇದನ್ನ ಕಟ್ ಮಾಡುವಂತದ್ದು, ಮಲ್ಚಿಂಗ್ ಮಾಡ್ಲಿಕ್ಕೆ ಉಪಯೋಗಿಸುವಂತದ್ದನ್ನ ಮಾಡಿದ್ರೆ ಇದೊಂದು ಅದ್ಭುತ ಗಿಡ. ಯಾಕಂತ ಹೇಳಿದ್ರೆ ಕೃಷಿಯಲ್ಲಿ ಈ ರೀತಿಯಾಗಿ ಒಂದು ಫ್ರೀ ಆಗಿ ಸಿಗುವಂತ ಗಿಡವನ್ನ ನಾವು ಆದಷ್ಟು ಬಳಸುವಂತದ್ದು ಉತ್ತಮ. ಹಾಗಾಗಿ ಈ ಗ್ಲಿರಿಸಿಡಿಯಮನ್ನ ಕೂಡ ನೀವು ಬಳಸುವ ಕಡೆ ಒಂದು ಕೆಲಸವನ್ನ ಮಾಡಿ. ಇದಿಷ್ಟು ಗ್ಲಿರಿಸಿಡಿಯಾ ಅಂದ್ರೆ ಈ ಗೊಬ್ಬರದ ರಾಜ ಅಥವಾ ಗೊಬ್ಬರದ ಗಿಡದ ಬಗ್ಗೆ ಇರುವಂತ ಒಂದು ಮಾಹಿತಿ. ಈ ವಿಡಿಯೋ ನಿಮ್ಗೆ ಖಂಡಿತವಾಗಿ ಹೆಲ್ಪ್ಫುಲ್ ಆಯ್ತು ಅಂತ ನಾನು ಭಾವಿಸ್ತೇನೆ. ಈ ಗಿಡವನ್ನ ಮಲ್ಚಿಂಗ್ ನಲ್ಲಿ ಅಥವಾ ವರ್ಮಿ ಕಾಂಪೋಸ್ಟಿಂಗ್ ಇರಬಹುದು ಅಥವಾ ಕಾಂಪೋಸ್ಟ್ ಗೊಬ್ಬರಗಳಲ್ಲಿ ಬಳಸುವಂತ ಒಂದು ಕೆಲಸವನ್ನ ನೀವು ಮಾಡಿ. ಇದರಿಂದ ನಿಮ್ಗೆ ಖಂಡಿತವಾಗಿ ಒಂದು ಒಳ್ಳೆಯ ಫಲಿತಾಂಶ ಎನ್ನುವಂಥದ್ದು ದೊರೀತದೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲೇ ಮುಗಿಸ್ತೇನೆ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ ನಿರುತ್ತರವನ್ನ ಖಂಡಿತವಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ಇಲ್ಲೇ ಮುಗಿಸ್ತೇನೆ. ಧನ್ಯವಾದ.